ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದು ಮೆಂತ್ಯ ಸೊಪ್ಪಿನಿಂದ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಸಿರು ಸೊಪ್ಪುಗಳು ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಈ ಮೆಂತ್ಯ ಸೊಪ್ಪಿನ ರೆಸಿಪಿಯನ್ನು ನೋಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನಿಮಗೆ ತಮ್ಮನೇಲಿ ನೋಡಿದಾಗ ಗೊತ್ತಾಗುತ್ತೆ. ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಎಳೆ ಮೆಂತ್ಯ ಸೊಪ್ಪಾಗಿರಬೇಕು. ಮೆಂತ್ಯ ಸೊಪ್ಪಿನ ದಂಟು ಬಲ್ತಿದ್ರೆ ಹಾಕೋದು ಬೇಡ, ಬರೀ ಎಲೆಗಳನ್ನು ಮಾತ್ರ ಹಾಕೋಬೇಕಾಗತ್ತೆ. ನಾನಿಲ್ಲಿ 2-3 ಸರಿ ಮೆಂತ್ಯ ಸೊಪ್ಪನ್ನು ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಇನ್ನೊಂದು ಬೌಲಿಗೆ ನಾನು 1.5 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಹೆಚ್ಚಿಟ್ಟಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋಣ. ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಮೊದಲೇ ಸ್ವಲ್ಪ ಕಲಿಸ್ಕೊಂಡ್ರೆ ಒಳ್ಳೆಯದು. ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಗಟ್ಟಿಗೆ ಕಲಸಿಟ್ಕೋಬೇಕಾಗತ್ತೆ. ಸೊಪ್ಪನ್ನು ಹಿಟ್ಟಿನಲ್ಲಿ ಎಲ್ಲ ಕಲಸಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ತಣ್ಣೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದೇ ಸರಿ ನೀರು ಹಾಕಿಬಿಟ್ರೆ ತುಂಬ ತೆಳ್ಳಗಾಗತ್ತೆ ಮತ್ತು ಸೊಪ್ಪು ಕೂಡ ನೀರು ಬಿಡುತ್ತೆ. ಮೆಂತ್ಯ ಸೊಪ್ಪಿನ ಪರಾಟ ಬೇರೆ, ಇದು ಬರೀ ಮೆಂತ್ಯ ಸೊಪ್ಪಿನ ಚಪಾತಿ. ಪ್ರತಿ ಸರಿ ನಾವು ಚಪಾತಿ ಮಾಡಿದಾಗ ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡಿದಾಗ ಮಕ್ಕಳಿಗೆ ಅಧಿಕವಾದ ಪೋಷಕಾಂಶಗಳು ಸಿಗುತ್ತೆ. ಹಾಗೆ ಯಾರೆಲ್ಲ ಡಯಾಬಿಟೀಸಿಂದ ಬಳಲ್ತಾ ಇದ್ದರೆ ಅವರಿಗೆ ಬೆಸ್ಟ್ ಮೆಂತ್ಯ ಸೊಪ್ಪಿನ ಚಪಾತಿ ಬ್ರೇಕ್ಫಾಸ್ಟಿಗಾಗಲಿ, ಡಿನ್ನರಿಗಾಗಲಿ, ಲಂಚಿಗಾಗಲಿ ಒಳ್ಳೆಯದು ಅಂತ ಹೇಳ್ಬೋದು. ನಾನಿಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಪುನಃ ನಾದಿ 15 ನಿಮಿಷ ರೆಸ್ಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, 15 ನಿಮಿಷದ ನಂತರ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಅಂತ ಅಂದು. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿಯ ಥರ ದಪ್ಪ ಬೇಕಾದರೆ ದಪ್ಪ ಲಟ್ಟಿಸ್ಕೋಬೋದು, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಲಟ್ಟಿಸ್ಕೋಬೋದು. ತುಂಬ ಮೃದುವಾಗಿ ಬರುತ್ತೆ ಈ ಚಪಾತಿ. ನನ್ನೆಲ್ಲ ರೆಸಿಪಿ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಲಟ್ಟಿಸ್ಕೊಂಡಾಗಿದೆ. ಇನ್ನೊಂದು ಕಡೆ ತವಾ ಇಟ್ಟಿದ್ದೀನಿ. 2 ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ತುಪ್ಪವನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ನೋಡಿ, ಈ ಥರ ಮೊಗಚಿ ಹಾಕಿ 2 ಕಡೆನೂ ಬೇಯಿಸ್ಕೋಬೇಕು ಚೆನ್ನಾಗಿ. ಮೆಂತ್ಯ ಸೊಪ್ಪು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಅಧಿಕ ಕೊಲೆಸ್ಟ್ರಾಲ್, ಡಯಾಬಿಟೀಸಿಂದ ಬಳಲ್ತಾ ಇರೋರಿಗೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಮೆಂತ್ಯ ಸೊಪ್ಪು. ಇದು ಮೆಂತ್ಯ ಸೊಪ್ಪಿನ ಪರಾಟ ಅಲ್ಲ, ಮೆಂತ್ಯ ಸೊಪ್ಪಿನ ಚಪಾತಿ. ಬರೀ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿಯಾಗಿದೆ. ನಾನು ಇದಕ್ಕೆ ಬೆಂಡೆಕಾಯಿ ಪಲ್ಯವನ್ನು ಮಾಡಿದ್ದೆ. ಒಳ್ಳೆಯ ಕಾಂಬಿನೇಷನ್, ಬೆಂಡೆಕಾಯಿ ಪಲ್ಯ ಹಾಗೆ ಮೆಂತ್ಯ ಸೊಪ್ಪಿನ ಚಪಾತಿ. ಆರೋಗ್ಯಕ್ಕೆ ಎರಡೂ ಕೂಡ ಒಳ್ಳೆಯದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲೇ ಈ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.